ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಮ್ಮ ರಾಜ್ಯದ ಸಂಕ್ಷಿಪ್ತ ವಾರ್ತೆ. ಏನಪ್ಪ ವಾರ್ತೆ ಇವತ್ತು ಅಂದರೆ, ಇಂದು 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಡಿ ಕೆ ಶಿವಕುಮಾರ್ ಅವರ ಕತೆ. ಡಿ ಕೆ ಶಿವಕುಮಾರ್ ಅವರು ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಸ್ವೀಕಾರ ಮಾಡಿ 13 ಜನಕ್ಕೆ ಕ್ಯಾಬಿನೆಟ್ನಲ್ಲಿ ಸೇರಿಸ್ಕೊಂಡ್ರು. ಯಾರ್ಯಾರಿಗೆ ಅಂದರೆ ಪರಮೇಶ್ವರು, ಮತ್ತು ಎಂ ಬಿ ಪಾಟೀಲು, ಸತೀಶ್ ಜಾರಕಿಹೊಳಿ, ಮತ್ತು ಯತೀಂದ್ರ ಸಿದ್ದರಾಮಯ್ಯ, ಮತ್ತು ಯು ಟಿ ಖಾದರು, ಮತ್ತು ಸುಮಾರು ಹಿಂಗೆ 13 ಜನ ಕ್ಯಾಬಿನೆಟ್ನಲ್ಲಿ ಸೇರಿದ್ರು. ಇನ್ನು ಎಲ್ಲರ ಹೆಸರು ನೆನಪಾಗ್ತಾಯಿಲ್ಲ. ಸೇರಿದ್ರು. ಮತ್ತು ಒಂದು ಆಶ್ವಾಸನೆ ಕೊಟ್ಟರು. ಗಾಜಿನ ಮನೆಯಿಂದ ಹೊರಟವರು ಪಾದಯಾತ್ರೆಯಲ್ಲಿ ವಿಧಾನಸೌಧಕ್ಕೆ ಹೊರಟರು. ಆಮೇಲೆ ಅಲ್ಲಿ ಮಧ್ಯ ಜೀಪ್ನಿಗೆ ಎಲೆಕ್ಟ್ರಿಕ್ ಕಾರ್ನಿಗೆ ಯೂಸ್ ಮಾಡಿಕೊಂಡ್ರು. ಎಲೆಕ್ಟ್ರಿಕ್ ಕಾರು ಅವ್ರನ್ನ ವಿಧಾನಸೌಧ ಸುತ್ತ ಒಂದು ರೌಂಡು ಸುತ್ತಿಸ್ತು. ಸುತ್ತ ಇರ್ತಕ್ಕಂಥ ಘಟಾನುಘಟಿ ನಾಯಕರು ಅಂದರೆ ಅಂಬೇಡ್ಕರ್ ಅವರು, ಮಹಾತ್ಮ ಗಾಂಧೀಜಿ, ಬಸವಣ್ಣನವರು, ಮುನೇಶ್ವರ ದೇವಸ್ಥಾನ, ಮತ್ತು ಇನ್ನೇನು ಎಲ್ಲ ಇದಕ್ಕೂ ಪೂಜೆ ಮಾಡೋರು. ಪೂಜೆ ಮಾಡಿ ಪುಷ್ಪ ಗುಚ್ಛವನ್ನು ಇರಿಸಿದ್ರು. ಮುನೇಶ್ವರನ ದೇವಸ್ಥಾನದಲ್ಲಿ ತಾವೇ ಖುದ್ದಾಗಿ ಹೋಗಿ ಪೂಜೆ ಮಾಡಿ ಮಂಗಳಾರತಿ ತಗೊಂಡು ಬಂದರು. ದೈವಭಕ್ತ, ಎರಡು ಮಾತಿಲ್ಲ, ದೈವಭಕ್ತ ಅನ್ನೋದ್ರಲ್ಲಿ. ಆಮೇಲೆ ಉತ್ತರ ದ್ವಾರಕ್ಕೆ ನಮಸ್ಕಾರ ಮಾಡಿ ವಿಧಾನಸೌಧನಿಗ ಪ್ರವೇಶ ಮಾಡಿದ್ರು. ವಿಧಾನಸೌಧ ಪ್ರವೇಶ ಮಾಡಿದವರು ಒಳಗಡೆ ಹೋಗಿ ಮತ್ತು ಕ್ಯಾಬಿನೆಟ್ನಿಗ ಕೂತ್ಕೊಳ್ಳೋವರೆಗೂ ವಿಧಾನಸೌಧದಲ್ಲಿ ತಮ್ಮ ಚೇರ್ನಲ್ಲಿ ಕೂತು ಕೆಲವು ಕಡತಗಳಿಗೆ ಸಹಿ ಹಾಕಿ ಮುಖ್ಯಮಂತ್ರಿ ಪ್ರಮಾಣ ವಚನ ಆಯಿತು ಅಂತ ಇದನ್ನು ಮಾಡಿದ್ರು. ಶಾಸ್ತ್ರೋಕ್ತವಾಗಿ ಮತ್ತು ಫಾರ್ಮಾಲಿಟೀಸ್ ಅಂತಾರಲ್ಲ ಹಾಗೆ ಕ್ಯಾಬಿನೆಟ್ ಕರೆದು ಕ್ಯಾಬಿನೆಟ್ ಹತ್ರ ಕೆಲವನಿಗೆ ಮಾತುಕತೆ ಮಾಡಿದ್ರು. ಅದರಲ್ಲಿ ಸ್ಕೂಲ್ ಮಕ್ಕಳಿಗೆ ಸ್ಕೂಲು ಬಸ್ ಫ್ರೀ ಮಾಡಿದ್ರು ಅಷ್ಟೇ. ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಅಂತ ತಾರತಮ್ಯ ಬೇಡ, ಇಬ್ಬರಿಗೂ ಫ್ರೀ ಬಸ್ ಅಂತ ಘೋಷಣೆ ಮಾಡಿದ್ರು. ಮತ್ತು ಆಮೇಲೆ ಮಾಡಿದ್ರು ಜೋಡ್ ಯಾತ್ರೆ, ಭಾರತ ಜೋಡ ಯಾತ್ರೆಯ ಯೂತ್ ಕಾಂಗ್ರೆಸ್ನ ಇದನ್ನೀಗ ಮಾಡಿಕೊಂಡು ಅದರಲ್ಲಿ ಎಷ್ಟು ಸಾವಿರನ ಗ್ರಾಮ ಪಂಚಾಯತಿ ಎಷ್ಟು ಹೇಳೋದಲ್ಲಪ್ಪ, ಎಷ್ಟೋ ಗ್ರಾಮ ಪಂಚಾಯತಿಗೆ 1,000 ಗ್ರಾಮ ಪಂಚಾಯತಿಗಳಿದೆ. ಗ್ರಾಮ ಪಂಚಾಯತಿಗೆ ಒಂದು ಅಧ್ಯಕ್ಷನ ಮಾಡಿ ಅಲ್ಲಿಗೆ 10 ಲಕ್ಷ ರೂಪಾಯಿ ದುಡ್ಡನಿಗೆ ಬಿಡುಗಡೆ ಮಾಡ್ತೀನಿ. ಮತ್ತು ಅವ್ರಿಗೆ ಯುವಕರಿಗೆ ಕುಶಲ ಕಾರ್ಯಕ್ರಮಗಳು ಮತ್ತು ಜೊತೆಗೆ ಕಾರ್ಮಿಕರ ನಿಧಿ ಇದಾಗಿ ಅವ್ರಿಗೆ ತರಬೇತಿ ಆಗಬೇಕು. ಮತ್ತು ಕೌಶಲ್ಯಗಳ ಬಗ್ಗೆ ಅವ್ರಿಗೆ ಇದನ್ನು ಮಾಡಬೇಕು. ಅದಕ್ಕೋಸ್ಕರವಾಗಿ ನಾನು ಒಂದು ಗ್ರಾಮ ಪಂಚಾಯತಿಗೆ 10 ಲಕ್ಷ ರೂಪಾಯಿನಿಗೆ ಬಿಡುಗಡೆ ಮಾಡ್ತೀನಿ. ಮತ್ತು ಅಲ್ಲಿ ನಾನು ಅದಕ್ಕೆ ತಕ್ಕಂತೆ ಸಂಬಂಧಪಟ್ಟವ್ರಿಗೆ ಎಲ್ಲ ಇದನ್ನು ಮಾಡಿ 1 ತಿಂಗಳಲ್ಲಿ ಎಲ್ಲ ಕಾರ್ಯಕ್ರಮನಿಗೆ ಮುಗಿಸ್ತೀನಿ ಅಂತ ಹೇಳೋರು. ಅದು ಏನೋ ಅವ್ರ ಸ್ವಂತ ಅಲ್ಲ, ಪಕ್ಕದಲ್ಲಿ ಕೇಳ್ಕೊಂಡು ಹೇಳಿದ್ರು ಬೇರೆ. 1 ತಿಂಗಳಾಗತ್ತಾ ಅಂತ. ಆಗತ್ತೆ 1 ತಿಂಗಳಲ್ಲ, ಅದು ಸುಮ್ಮನೆ ಕೂತಿದ್ರೆ 3 ತಿಂಗಳಾದರೂ ಆಗಲ್ಲ. ಇದಂತೂ ಸತ್ಯ. ಮತ್ತು ಇನ್ನೊಂದೇನಪ್ಪ ಹಂಗಂದರೆ ವಿಷಯ ಹೇಳಬೇಕು ಹಂಗಂದರೆ, ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನದಲ್ಲಿ ಇದ್ದರೆ ಇವರು ಯಾರು ಡಿ ಕೆ ಸಿದ್ದರಾಮಯ್ಯನವರು ನಾಪತ್ತೆ ಆಗ್ಬಿಟ್ರು. ಅವರು ಎಲ್ಲೂ ಕಾಣಿಸ್ಕೊಳ್ಳೇ ಇಲ್ಲ. ಮಾಜಿ ಉಪಮುಖ್ಯಮಂತ್ರಿಗಳು ಕಾಣಿಸ್ಕೋಬೇಕಾಗಿತ್ತು. ಅಲ್ಲಿ ಗಾಜಿನ ಹೌಸಲ್ಲಿ ನೋಡಿದ್ದು ಬಿಟ್ಟರೆ ನೆಕ್ಸ್ಟು ವಿಧಾನಸೌಧ ಕಡೆಗೆ ಬರಲೇ ಇಲ್ಲ ಅವರು. ಇದು ಕಾರ್ಯಕ್ರಮ ಆಯಿತು, ಇಷ್ಟು ಕಾರ್ಯಕ್ರಮ. ಮತ್ತು ಇನ್ನು ಬೊಳ್ಳು ಪುರವಸೆ ಇದು ಅಂತ ಅಂದ್ಕೊಂಡು
ಏನು ಗೊತ್ತಾ, ನಾನು ಈಗ ಮಂತ್ರಿ ಪದವಿಗಳನ್ನೆಲ್ಲ ಕೊಟ್ಟಿದ್ದು ಹೆಂಗೆ ಅನ್ನಿಸ್ತು ಅಂದರೆ, ಇವ್ರಿಗೆಲ್ಲ ಯಾಕೆ ಸೇರಿಸ್ಕೊಂಡ್ರು ಅಂತ ಆಯಿತು. ಈ 13 ಜನದಲ್ಲಿ ಒಬ್ಬರ ಇಬ್ಬರನ್ನ ಬಿಟ್ಟರೆ, ಯು ಟಿ ಖಾದರು ಮತ್ತು ಇವ್ರ ಕ್ಯಾಬಿನೆಟ್ನಲ್ಲಿ ಇಲ್ಲದೇ ಇದ್ದವರು ಯತೀಂದ್ರ ಸಿದ್ದರಾಮಯ್ಯನ ಬಿಟ್ಟರೆ ಇನ್ನೆಲ್ಲ ಸಿದ್ದರಾಮಯ್ಯ ಕ್ಯಾಬಿನೆಟಲ್ಲಿ ಇದ್ದವರೇ. ಯಾಕೆ ತಗೊಂಡ್ರು? ಅವ್ರ ಕ್ಯಾಬಿನೆಟಲ್ಲಿರೋರನ್ನ ತಗೊಳ್ಳದೆ ಇವರೇನಾದರೂ ಸರ್ಕಾರ ಆಡಳಿತ ಮಾಡಿದರೆ ನಿಜವಾಗಿ ಏನಾದರೂ ಒಂದು ಪರವಾಗಿಲ್ಲ, ಇವರು ಹೊಸತನ ಮಾಡ್ತಾಯಿದ್ದಾರೆ ಅಂತ. ಇವರು ಬಾಯಲ್ಲಿ ಮಾತ್ರ ಹೊಸತನ ಅಂತ ಹೇಳ್ತಾರೆ, ಆದರೆ ಹಳೆ ಮಂತ್ರಿ ಹಳೆ ಬೀರು, ಹಳೆ ಬಾಟ್ಲು ಹಳೆ ಬೀರು. ಬಾಟ್ಲಿಗೆ ಏನು ಮಾಡ್ತಾರೆ ಹೇಳಿ, ವಾಶ್ ಮಾಡಿಬಿಟ್ಟು ಬೀರ್ನಿಗೆ ತುಂಬಿ ಕಳಿಸ್ತಾರೆ. ಹಂಗಾಯ್ತು ಈಗ. ಇವರು ಎಷ್ಟು ಮಟ್ಟಿಗೆ ಸಮಾಜಕ್ಕೆ ಹಿಂದೆಯೇ ಸಿದ್ದರಾಮಯ್ಯನ ಜೊತೆ ಕೂತು 3 ವರ್ಷ ಏನು ಕೆಲಸ ಕಟ್ಟಾಕಲಿಲ್ಲ ಇವ್ರು ಯಾರು. ಈಗ ಮತ್ತೆ ಅವ್ರನ್ನೇ ತಗೊಂಡಿದ್ರೆ ಮತ್ತೆ ಇನ್ನೇನು ಕ್ಯಾಬಿನೆಟ್ಟು ಭಾಳ ಶುದ್ಧವಾಗಿರ್ತದೆ. ನಾನೆಲ್ಲ ಅಂದ್ಕೊಂಡಿದ್ದೆ ಎಲ್ಲೋ ಮುಕ್ತ ಭಾರತ ಮಾಡ್ತಾರೆ. ಏನು ಮುಕ್ತ? ಸಾರಾಯಿ ಮುಕ್ತ ಭಾರತ ಮಾಡ್ಬೋದು. ಇಲ್ಲ ಮತ್ತು ಇನ್ನೊಂದು ಘೋಷಣೆ, ಇದೇನು ಭ್ರಷ್ಟರ ಸರ್ಕಾರ ಇದೆಯಲ್ಲ, ಭ್ರಷ್ಟರನ್ನೀಗ ನಾನು ನಿರ್ಮೂಲನೆ ಮಾಡ್ತೀನಿ. ಹಿಂದೆ ಬಿ ಜೆ ಪಿಯವ್ರು ಮಾಡಿದ್ದು 40% ಕಾರ್ಯಕ್ರಮನೀಗ ನಾನೀಗ ಕೈಗೆತ್ಕೊಂಡು ನಾನು ಅದನ್ನೆಲ್ಲ ಸರ್ವೆ ಮಾಡಿಸ್ತೀನಿ, ಇನ್ವೆಸ್ಟಿಗೇಷನ್ ಮಾಡಿಸ್ತಾರೆ ಅಂತ ಅಂದ್ಕೊಂಡಿದ್ದೆ. ಯಾವುದೂ ಇಲ್ಲ, ಯಾವ ಕಾರ್ಯಕ್ರಮವೂ ಇಲ್ಲ. ಸಿದ್ದರಾಮಯ್ಯನ ಕಾರ್ಯಕ್ರಮನಿಗೆ ಇವ್ರು ಮುಂದುವರ್ಸ್ಕೊಂಡು ಹೋಗೋದಷ್ಟೇ. 5 ಫ್ರೀ ಬೇಸ್ ಕೊಟ್ಟವ್ರೆ, 5 ಫ್ರೀ ಬೇಸ್ಗೆ ಇವರು ಮನೆ ಹಾಕ್ಕೊಂಡು ಕೂತಿರೋದಷ್ಟೇ. ಅದರಲ್ಲೇನು ಒಂದೇ ಒಂದು ಪ್ರೋಗ್ರಾಮ್ ಯಾವುದಪ್ಪ ಹಂಗಂದರೆ ಮಕ್ಕಳಿಗೆ ಸ್ಕೂಲ್ ಫ್ರೀ ಮಾಡಿದ್ದು. ಅದು ಬಿಟ್ಟರೆ ಇನ್ನೇನೂ ಇಲ್ಲ, ಯಾವುದೂ ಉಪಯೋಗ ಇಲ್ಲ. ಇನ್ಯಾವ ಸೀಮೆ ಮುಖ್ಯಮಂತ್ರಿ ಇವರು? ಹೆಂಗೆ ಇವರು ಮುಖ್ಯಮಂತ್ರಿ ಅನ್ನಿಸ್ಕೋತಾರೆ? ಮುಖ್ಯಮಂತ್ರಿಯಿಂದವನು ತುಂಬ ತಾಳ್ಮೆಯಿಂದ ಎಲ್ಲ ಯೋಚನೆ ಮಾಡಿ ಮೊದಲೇ ಯೋಚನೆ ಮಾಡ್ಕೋಬೇಕು. ನಾನು ಇಂಥ ಕಾರ್ಯಕ್ರಮನಿಗೆ ಹಿಂಗೆ ಜನರಿಗೆ ಇದು ಕೊಡ್ತೀನಿ ಅಂತ. ನಾನು ರೈತರ ಮೇಲೆ ಕಾಳಜಿ ಇದೆ, ಮತ್ತು ಕಾರ್ಮಿಕರ ಮೇಲೆ ಕಾಳಜಿ ಇದೆ. ಕಾಳಜಿ ಇಟ್ಕೊಂಡು ಏನು ಮಾಡಬೇಕಾಗಿದೆಯಪ್ಪ? ಅದು ಹಂಗೆ ಮರ್ತೋಯ್ತದಪ್ಪ ಹೋಯ್ತಾ. ಇವತ್ತೇನಾದ್ರು ಘೋಷಣೆ ಮಾಡಿದ್ದಿದ್ರೆ ರೈತರಿಗೋಸ್ಕರವಾಗಿ ಏನೋ ಸಾಲಾಗಿಲ್ಲ ಮನ್ನಾ ಹಂಗಂತಿದ್ರೆ ಹೌದಪ್ಪ ಪರವಾಗಿಲ್ಲ, ಒಳ್ಳೆ ಕಾರ್ಯಕ್ರಮ ಮಾಡಿದ್ರು ಅನ್ಬೋದಾಗಿತ್ತು. ಈಗ ಮನ್ನಾ ಮಾಡೋಕ್ಕಾಗಲ್ಲ. ಕಾರಣ ನಮಗೂ ಗೊತ್ತು, ಎಲ್ಲರಿಗೂ ಗೊತ್ತು, ಜಗತ್ತಿಗೆ ಗೊತ್ತು. ಯಾಕೆ ಹಂಗಂತಂದರೆ ಈ ಫ್ರೀ ಬೇಸ್ ಇದೆಯಲ್ಲ, 5 ಫ್ರೀ ಬೇಸ್ ಇಟ್ಕೊಂಡು ಯಾರಿಗೇನು ಮನ್ನಾ ಮಾಡೋಕ್ಕಾಗಲ್ಲ. ಅದರಲ್ಲಿ ಒಂದು ಹೇಳಿದ್ರು ಏನೋ 2,000 ಕೋಟಿ ಬೆಂಗಳೂರಿಗೆ ಮತ್ತು ರಸ್ತೆ ಇದಕ್ಕೆ ನಿರ್ಮಾಣಕ್ಕೆ ಹಾಕ್ತೀನಿ ಹಿಂಗಂತ. 2,000 ಕೋಟಿ ಇದ್ರೆ ತಾನೇ ನೀವು ಹಾಕೋದಕ್ಕೆ, ಇಲ್ಲದೇ ಏನು ಹಾಕ್ತೀರಾ? ಏನೂ ಹಾಕಲ್ಲ. ಅದು 4 ತಿಂಗಳಲ್ಲಂತೆ. 4 ತಿಂಗಳಲ್ಲಿ ಟೆಂಡರ್ ಆಗಬೇಕು. ಹೌದು, ಮತ್ತು ಸರ್ವೆ ಆಗಬೇಕು, ರೋಡ್ ಮ್ಯಾಪ್ ಎಲ್ಲ ಆಗಬೇಕು, ಯಾವ್ಯಾವ ರೋಡಿಗೆ ಟಾರು ಹೋಗೈತಿ ಎತ್ತ ಅಂತ ಎಲ್ಲನೂ ತಕ್ಕೊಂಡು ಇವ್ರು ಮಾಡೋಷ್ಟರಲ್ಲಿ 4 ತಿಂಗಳು ಅಂತ ಹೇಳಿದ್ರು. ಹಂಗೆ 1 ವರ್ಷ ತುಂಬೋಯ್ತದೆ ಈ ಸರ್ತಿ ಅಷ್ಟೇ. ಮುಂದಕ್ಕೆ ನೋಡೋಣ. ಅಷ್ಟೊತ್ತಿಗೆ ಈಗ ನೆಕ್ಸ್ಟು ಬಜೆಟ್ ಬೇರೆ ಮಾಡಬೇಕು. ಬಜೆಟ್ ಏನು ಮಾಡ್ತಾರೆ ನೋಡೋಣ. ಈಗ ನೆಕ್ಸ್ಟು ಎಲೆಕ್ಷನ್ನಿಗೆ ಘೋಷಣೆ ಬೇರೆ ಮಾಡಿದ್ದಾರೆ. ಯಾವುದು ರಾಜ್ಯಸಭಾ ಮೆಂಬರ್ದು ಮಲ್ಲಿಕಾರ್ಜುನ್ ಖರ್ಗೆ 4 ಜನ ಹೆಸರು ಬೇರೆ ಹೇಳಿದ್ರು. ಆ ಎಲೆಕ್ಷನ್ನು 18ನೇ ತಾರೀಕು ಏನೋ ಇದೆ, ನೆಕ್ಸ್ಟು ಜೂನಲ್ಲಿ. 18 ಆದಮೇಲೆ ಮತ್ತೆ ಸಚಿವ ಸಂಪುಟ ವಿಸ್ತರಣೆ ಮಾಡ್ಬೋದು. ವಿಸ್ತರಣೆಯಲ್ಲಿ ಎಷ್ಟು ಜನ ಹೊಸಬರು ಬರ್ತಾರೆ ನೋಡೋಣ. ಮತ್ತು ಯಾರ್ಯಾರಿಗೆ ಯಾವ್ಯಾವ ಕ್ಯಾಬಿನೆಟು ಯಾವ್ಯಾವ ಖಾತೆ ಸಿಗುತ್ತೆ ಅಂತ ನೋಡೋಣ. ಈ ಹಳಬರೇ ಎಲ್ಲ ಒಳ್ಳೊಳ್ಳೆ ಖಾತೆ ಹಿಡ್ಕೊಂಬಿಟ್ರೆ ಇನ್ನು ಬರೋವ್ರಿಗೆ ಇನ್ನೇನು ಸಿಕ್ಕತ್ತೆ? ಏನೂ ಸಿಕ್ಕಲ್ಲ. ಗಂಜಿ ಅಷ್ಟೇ ಆಗೋದು, ಇನ್ನೇನೂ ಆಗಲ್ಲ. ಅನಾನುಕೂಲವೇ ಹೊರ್ತು ಅನುಕೂಲ ಅಂತೂ ಆಗಲ್ಲ. ಇನ್ನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅದೇ ಅಂತ ಹೇಳೋದೇನಿದೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಹೆಸರಲ್ಲಿ ಇವರು ಮುಖ್ಯಮಂತ್ರಿ ಪದವಿಗೆ ಬಳಸ್ಕೊಂಡು ನಡೆಸೋದು. ಅಂದರೆ ಅವ್ರು ಮಾಡಿರೋ ಕಾರ್ಯಕ್ರಮನೇ ಇವ್ರು ಮುಂದುವರ್ಸತ್ತಾನೆ. ಇವ್ರು ಹಂಗಾಗಿರುವಾಗ ಸಿದ್ದರಾಮಯ್ಯನ ಹೆಸರೇ, ಸಿದ್ದರಾಮಯ್ಯ ಏನು ಮಾಡಿಟ್ಟವ್ರು ಅದನ್ನ ಎಲ್ಲೂ ಯಾರು ಜಗ್ಸಕ್ಕೂ ಆಗಲ್ಲ, ಜಗ್ಗಾಡೋಕ್ಕೂ ಆಗಲ್ಲ. ಜಗ್ಸಿದ್ರೆ ಹೋಯ್ತು. ಎಲ್ಲಿಂದ ದುಡ್ಡು ಕೊಡೋಕ್ಕಾಗುತ್ತೆ? ಕೊಟ್ಟಿರೋದು ವಿಶ್ವಾಸ ಹೋಗ್ಬಿಡುತ್ತೆ. ಸಿದ್ದರಾಮಯ್ಯನವ್ರ ಮಾತು ತಪ್ಪದಂಗೆ ಆಗೋಗುತ್ತೆ. ಅದೊಂದು ಶುರು ಆಗುತ್ತೆ. ಅದಕ್ಕೆ ಈ 5 ವಿಷಯನಿಗೆ ಯಾರೂ ಮುಟ್ಟಂಗೇ ಇಲ್ಲ. ಇನ್ನು 5 ವಿಷಯ ಇಲ್ಲ ಹಂಗಂದರೆ ಯಾವ ವಿಷಯನೂ ಕೆಲಸ ಮಾಡೋಂಗೇ ಇಲ್ಲ. ಸೇಮ್ ಇದೇ ರಾಗ, ಇದೇ ಹಾಡು, ಹಳೆ ಪದ್ಯದ ಟೇಪ್ ಹಾಕ್ಬಿಡು,
ಕೇಳಿಸ್ಕೊಂಡಿರು. ಏನೂ ಇಲ್ಲ, ಏನು ವ್ಯತ್ಯಾಸ ಇಲ್ಲ. ಇಷ್ಟ ಆಗಿದೆ. ನಾನು ಬೆಳಗ್ಗೆಯಿಂದನೂ ಏನು 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 ಹೇಳ್ತಾನೆ, ಏನೋ ಕೇಳ್ಬೋದು, ಏನೋ ವಿಶೇಷವಾಗಿ ಜನರಿಗೆ ಕೊಡುಗೆ ಕೊಡ್ಬೋದು, ಅದನ್ನು ಕೇಳಿಕೊಂಡು ನಾನು ಟಿ ವಿನಲ್ಲಿ ನನ್ನ ಯೂಟ್ಯೂಬಲ್ಲಿ ಹಾಕೋಣ ಅಂತ ಕಾಯ್ಕೊಂಡು ಕೂತಿದ್ದೆ. ಆದರೆ ಏನೂ ಬರಲಿಲ್ಲ. ಅದಕ್ಕೆ ನಾನು ಈಗ ರಾತ್ರಿ ಈಗ 8 ಆದ್ರೂ ನಾನು ಈ ಕಾರ್ಯಕ್ರಮನೀಗ ಮಾಡಿ ಒಂದು ಹಾಕ್ಬಿಡೋಣ ಅಂತ ಇದು ಮಾಡಿದ್ದೀನಿ. ನಾಳೆಗೆ ಯಾರ್ಯಾರು ಎತ್ತ ಅಂತ ಹೆಸರುಗಳನ್ನೆಲ್ಲ ತಿಳ್ಕೊಂಡು ಹೆಸರುಗಳನ್ನೇ ಎಲ್ಲರ ಹೆಸರನ್ನು ಹೇಳ್ತೀನಿ. ಕ್ಷಮಿಸಿ, ಕೆಲವು ಸತಿ ತಪ್ಪುಗಳಾಗತ್ತೆ. ನಾನು ಬರೀ ಬಾಯಲ್ಲೇ ಎಲ್ಲ ಆಲೋಚನೆ ಮಾಡೋದು. ನನ್ನ ತಲೆಯಲ್ಲಿ ಏನು ಉಳೀತದೆ ಅದನ್ನೇ ನಿಮಗೆ ಎಲ್ಲರಿಗೂ ತಿಳಿಸ್ತಾ ಇರೋದು. ನೀವು ಇಲ್ಲಿವರೆಗೂ ನನ್ನ ಸಹಕರಿಸಿದ್ದೀರಾ, ಇನ್ನು ಮುಂದೇನು ಸಹಕರಿಸಿ ಅಂತ ಕೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಓಂ ನಮೋ ನಾರಾಯಣ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ. ನಾನು ಇಷ್ಟು ಹೇಳಿ ನನ್ನ ಯೂಟ್ಯೂಬ್ನೀಗ ಮುಂದುವರ್ಸೋದಕ್ಕೆ ಮುಂದೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.